ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಹ್ಯಾಕಥಾನ್ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದು ರೆಡಿ ಆಗೋಣ ಅಂತ ಎದ್ದಿದ್ದೀನಿ. ಇವಾಗ ರೆಡಿಯಾಗಿ ಪಟ ಅಂತ ಹೊರಡ್ತಾ ಇರಬೇಕು. ಗೈಸ್, ಹ್ಯಾಕಥಾನ್ ನಡೀತಾ ಇರೋದು ಬನ್ನೇರುಘಟ್ಟದಲ್ಲಿ. ಸೊ ಹಾಗಾಗಿ ಬೇಗ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಿಂದ ಮೆಟ್ರೋಗೆ ಹೋಗಿ ಮೆಟ್ರೋದಲ್ಲಿ ಕೋಣನಗುಂಟೆ ಕ್ರಾಸಲ್ಲಿ ಇಳಿದು ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ತಬೇಕು. ಬಟ್ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ 2 ಸ್ಟಾಪ್ ಮುಂದೆ ಹೊರಟೋಗ್ಬಿಟ್ಟಿದ್ವಿ. ಹಾಗಾಗಿ ಅಲ್ಲಿಂದ ಮತ್ತೆ ಆಟೋ ಕ್ಯಾಚ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿದ್ದ ಇತ್ತು ಗೈಸ್. ಕೊನೆಗೂ ಕಾಲೇಜ್ ರೀಚ್ ಆದ್ವಿ ಕರೆಕ್ಟ್ ಟೈಮಿಗೆ. ಸೊ ವಿ ಆರ್ ಹ್ಯಾಪಿ. ಇನ್ನೇನು ಹ್ಯಾಕಥಾನ್ ಕೂಡ ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ನಾವು ಆಡಿಟೋರಿಯಮ್ಗೆ ಹೋಗಬೇಕು. ಆ್ಯಂಡ್ ನೋಡಿ 120 ಮೆಂಬರ್ಸ್ 120 ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಆಡಿಟೋರಿಯಮ್ನಲ್ಲಿ. ಅದರಲ್ಲಿ ನಮ್ಮ ಟೀಮ್ ಕೂಡ ಒಂದು. ಆ್ಯಂಡ್ ಊಟ ಕೂಡ ಕೊಟ್ಟರು, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಇವಾಗ ಸಾಲ್ವ್ ಮಾಡಬೇಕು. ಸ್ವಲ್ಪ ಹೊತ್ತಾದಮೇಲೆ ಹಂಗೆ ಕ್ಯಾಂಪಸ್ನ ನೋಡ್ಕೊಂಬರೋಣ ಅಂತ ಮಾನ್ಯ ಕರ್ಕೊಂಬಂದ್ಲು ಗೈಸ್. ಏನೋ ನೋವು ಬರ್ತಾ ಇದೆ. ಐ ಮಾನ್ಯ, ಹೇಗೆ ಅನಿಸ್ತಾ ಇದೆ 24 hours ಹ್ಯಾಕಥಾನ್? ಸಂಜೆ ಆದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ನನ್ನ ರಿಯಾಕ್ಷನ್ ಕೇಳಿದ್ರೆ ಹೌದಾ? ಹಂಗಂದ್ರೆ ಇವಾಗ ಏನು ಅನಿಸ್ತಾ ಇಲ್ವಾ ನಿಮಗೆ? ಅದ್ರಲ್ಲಿ 24 hours ಹೋಗಿಲ್ಲ. ನೈಟ್ ಇದೆ, ಅದರಲ್ಲಿ ಮಲ್ಕೊಳಂಗೆ ಏನು ಬಿಡಲ್ಲ ಅಂತ ಇದಿದೆ. ಏನಂತಾರೆ ಬೀಂಟಾಗೇನೋ ಇದೆ, ಅಲ್ಲಿ ರೆಸ್ಟ್ ಮಾಡ್ಬೋದು ಅಷ್ಟೇ. ನಾವು ಏನು ಮಾಡ್ತೀವೋ ಬಿಡ್ತೀವಿ, ಮಾತ್ರ ಮಾಡಬಾರ್ದು. ಹೌದು. ಸಂಜೆ ಆಗಿದೆ ಗೈಸ್. ಇವಾಗ ಎಲ್ಲರೂ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಸೀರಿಯಸ್ಸಾಗಿ ತೊಗೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಿಸಿ ಬೋಂಡಾ ಕೂಡ ಕೊಟ್ಟಿದ್ದಾರೆ. ಹೊರಗಡೆ ಮಳೆ ಬರ್ತಾ ಇತ್ತು ಅಂತ. ಸೊ ನಾವಿಲ್ಲಿ ತಿಂದ್ಬಿಟ್ಟು ಸ್ವಲ್ಪ ಹೊರಗಡೆ ಓಡಾಡ್ಕೊಂಬಂದು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ನೋಡೋಣ. ಇವನೇ ಮಿಸ್ಟರ್ ಜೀವನ್ ಅಂತ. ಮಳೆ ಬೇರೆ ಬರ್ತಾ ಇದೆ. ನೋಡೋಣ, ಇವಾಗ ಒಳಗಡೆ ಹೋದರೆ ಆಚೆ ಅಂತೂ ಬಿಡಲ್ಲ. ರಿಸಲ್ಟ್ ಏನಾಗುತ್ತೋ ಬಿಡುತ್ತೋ ದಟ್ ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಷನ್ ಈಸ್ ಮೇನ್ ಅಷ್ಟೇ ನಮ್ಮ ಪ್ರಕಾರ. ಅದಕ್ಕೋಸ್ಕರ ನಾವು ನಮ್ಮ ಕಾಲೇಜಿಂದ ಇಲ್ಲಿಗೆ ಬಂದಿದ್ದೀವಿ. ಬಿಸಿಬೇಳೆ ಬಾತ್ ಕೊಟ್ಟಿದ್ದಾರೆ ಗೈಸ್ ಇವಾಗ. ಯಾವ ಇವೆಲ್ಲ ಇಂಗ್ಲಿಷ್ ಬಂದ್ಬಿಡ್ತು ವಿಡಿಯೋ ಮಾಡಿ. Hi guys, I am requesting you all, please don't support and subscribe this. ಆಯ್ತು. ಆಮೇಲೆ ಮೈ ಟೀಚರ್ ಯೂಸ್ ಟು ಟೆಲ್ ಒನ್ ವರ್ಡ್ ಇನ್ ಕನ್ನಡದಲ್ಲಿ ಹೇಳ್ತಿದ್ವಿ ಏನಂತ, ಪ್ರಳಯ ಅಂತ. ಆಫ್ಟರ್ ಮೈ ಸ್ಕೂಲಿಂಗ್ ಐ ಫೌಂಡ್ ದಿಸ್ ಫೆಲೋ. ಹೌದು ನೋಡಿ, ಇವನೇ ಪ್ರಳಯ ಅಂತಕ ಗೈಸ್, ಪ್ರಳಯ ಅಂತಕ. Don't support this guy. ಯು ಹ್ಯಾವ್ ಟು ಸಪೋರ್ಟ್ ಗೈಸ್. If you subscribe, Kirtana ask some incentives with her. For 1 subscription 100 rupees. ನಿನ್ ತಲೆ ನನ್ನ ಮನೆ ಉದ್ಧಾರ ಆಗ್ಬೇಕಾ ಹಾಳು ಮಾಡ್ಬೇಕಂತಿದ್ಯಾ? No subscription guys, because He is Jeevan from Malvalli. ಮಳವಳ್ಳಿ. No ಕೋಮಲ್ ಜೊತೆ ಮಾತಾಡೋಣ. ಅವಳಿಗೆ ಕನ್ನಡ ಬರಲ್ಲ ಅಷ್ಟು, ಓಕೆನಾ? ಅವಳು ಜಾರ್ಖಂಡಿಂದ ಬಂದಿರ. subscribe. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. Subscribe. Tell hi to my channel, Komal. And this is Pankuri Kuri from Jharkhand. Who came by Jharkhand Mandir, Jharkhand girl. She came like anything, and now today she is with us. This is Komal, Jharkhand Mandir. Good. Yeah, good. Come on. ನೋಡಿ, ನಮ್ಮ ಜೊತೆ ಇದ್ದು ಕನ್ನಡ ಕಲ್ತಿದ್ದಾಳೆ ಹುಡುಗಿ ಸ್ವಲ್ಪ. ಅಟ್ಲೀಸ್ಟ್ ಯಾ ವೆರಿ ಗುಡ್. Rajnikanta. ನಿಮ್ಮ ಅಮ್ಮ ಹೆಸರು ನೀನು ಊಟ ಆಯ್ತಾ? ನಾನು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇಲ್ಲ. Guys, this girl पढ़ाई था. No, I talk simple English. She's पढ़ रहा है. No, पढ़ रही है. हाँ, ये पढ़ रही है. ಕೋಮಲ್ and then to subscribe ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. So much. ನೋಡಿ ಗೈಸ್, ನೋಡಿ ನಮ್ಮ ಫ್ರೆಂಡ್ ಈ ಥರ ಇರಬೇಕು. ಫ್ರೆಂಡ್ ಅಂದ್ರೆ ಈ ಥರ ಅಲ್ಲ. ಹೆಂಗೆ ಅನಿಸ್ತಾ ಇದೆ ಇವಾಗ ನಾವು 24 hours ಹ್ಯಾಕಥಾನ್ಗೆ ಬಂದು? I am feeling like ಕನ್ನಡದಲ್ಲಿ ಹೇಳು, ಕನ್ನಡ ಅರ್ಥ ಆಗುತ್ತೆ ನಮ್ಮ ಆಡಿಯನ್ಸ್ಗೆ. 4th sem ಅಲ್ಲಿ ಇಟ್ಕೊಂಡು ನಾವು ಒಳ್ಳೆ 8th sem ಅಲ್ಲಿ ಇರೋ ಥರ ಕಲ್ತ್ಬಿಟ್ಟಿದ್ದೀವಿ, ಎಲ್ಲ ಮಾಡಿಬಿಟ್ಟಿದ್ದೀವಿ ಅನಿಸ್ತಿದೆ ಕೀರ್ತನ.
ಓಕೆ. ಇಲ್ಲಿ ನೋಡ್ತಾ ಇದ್ರೆ ಐ ಥಿಂಕ್ ಯಾರು ನಮ್ಮ ಕಾಂಪಿಟೇಷನ್ನೇ ಕೊಡೋರಿಲ್ಲ ಅನಿಸ್ತಿದೆ. ನಾನು ಮಂಜು ಮಾಡಿದೆ, ನಾಳೆ ಗೂಗಲಲ್ಲೇ ಪ್ಲೇಸ್ಮೆಂಟ್ ಮಾಡ್ಕೋಬೋದು. ಬಟ್ ಈ ಫ್ರೆಂಡ್ಸ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಐ ವಾಸ್ ಜಸ್ಟ್ ಲೈಕ್ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬ್ಯೂಟಿಫುಲ್ ಗರ್ಲ್ಸ್, ಪ್ಲೀಸ್ ಟೇಕ್ ಮೈ ಕಾಂಟ್ಯಾಕ್ಟ್ ಫ್ರಮ್ ಕೀರ್ತನ ಅಂಡ್ ಡೂ ಟೆಕ್ಸ್ಟ್ ಮೀ. ನೋ ಗೈಸ್, ಖಂಡಿತವಾಗ್ಲೂ ಮಾಡಬೇಡಿ ಗೈಸ್. ದಿಸ್ ಇಸ್ ಮೈ ಸಜೆಷನ್. ಇವರು ರೀಲ್ಸ್ ಮಾಡೋಣ ಅಂತ ಕೇಳ್ತಿದ್ದಾರೆ, ಬಿಕಾಸ್ ಅದು ಆಕ್ಸೆಸ್ ಆಗ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ರೀಲ್ಸ್ ಮಾಡೋಣ, ಆಮೇಲೆ ಫ್ರೆಶ್ ಅಪ್ ಆಗುತ್ತೆ. ಸೊ ಫ್ರೆಶ್ ಆದ್ಮೇಲೆ ಹೋಗಿ ಇನ್ನೊಂದ್ಸತಿ ಕೋಡ್ ಮಾಡೋಣ ಅಂತಿದ್ದಾರೆ. ಏನು ಹೇಳ್ತೀರಾ ಇಂಥವ್ರು ಎಲ್ಲ ಕೋಡ್ಗೆ ಅಂತ 24 hours ಕರ್ಕೊಂಬಂದ್ಬಿಟ್ಟು ರೀಲ್ಸ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಗೈಸ್. ಐ ಕಾಂಟ್ ಡೂ ಎನಿಥಿಂಗ್. ನಮ್ಮ ಹುಡುಗಿ ಇವಾಗ ಏನೋ ಸ್ಟೋರಿ ಹೇಳ್ತಾಳಂತೆ, ಕೆಲಸ ಏನು ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ನಾನು ಕನ್ನಡ ಜೊತೆ ಇಂಗ್ಲೀಷ್ ಜಾಸ್ತಿ ಮಾತಾಡ್ಬೋದು, ಒಂಥರ ಪ್ರೊಫೆಷ್ನಲ್ ಆಗಿ ಏನಿಲ್ಲ ಹೇಳ್ತೀನಿ. ಏನಾಯಿತು ನಿನ್ನೆ ಅಂದರೆ, ಫಸ್ಟ್ ಥಿಂಗ್ ಏನಂತ ಇಲ್ಲ, ಓಕೆ ಹ್ಯಾಕಥಾನ್ ಹೋಗ್ಬೇಕಂತ ರೆಡಿ ಇತ್ತು. ಕಾಲೇಜಲ್ಲಿ ಲ್ಯಾಬಲ್ಲಿ ಡಿಸ್ಕಷನ್ ನಡೀತಿತ್ತು, ಹೋಗಬೇಕು ಅಂತ. ಫೈನ್ ಅಂತ ಹೇಳ್ಬಿಟ್ಟು ಕೋಮಲ್ ಬಂದೂರು ಇಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ನಾವು ಏನು ಸಿಚುವೇಶನ್ ಇತ್ತು ಗೊತ್ತಿಲ್ಲ. ಶಿ ಇಸ್ ದ ಒನ್ ಲೈಕ್ ಸೇವಿಯರ್ ಅಂತ ಹೇಳ್ಬೋದು. ನನಗೆ 20 ಫ್ಯಾಮಿಲಿ ಮನೇಲಿ ಹೇಳ್ಬಿಟ್ಟು ಬರ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ದೆ. ಮನೆಗೆ ಹೋದ್ಮೇಲೆ ಐ ಗಾಟ್ ಅ ಥಾಟ್ ಲೈಕ್ ಅಲ್ಲಿ ಫೋನು ವೈಫೈ ಎಲ್ಲ ಬಿಡ್ತಾರಾ, ಫೋನ್ ಕಾಂಟ್ಯಾಕ್ಟ್ ಬಿಡ್ತಾರಾ, ಈ ಸೈಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಿಡ್ತಾರಾ ಅಂತ ನನಗಿತ್ತು. ಆಮೇಲೆ ಅದೊಂದು ದೊಡ್ಡ ಇದಾಯಿತು. ಕೋಮಲ್ಗೆ ನಾನು ಕೇಳಿದೆ, ಅವಳು ಕೋಆರ್ಡಿನೇಟರ್ ಜೊತೆ ಮಾತಾಡಬೇಕಾದ್ರೆ ಹಿ ವಾಸ್ ಇನ್ ಕನ್ನಡದಲ್ಲಿ ಹೇಳ್ತಿದ್ದಾನೆ, ಅವಳು ಗೊತ್ತಾಗಿ ದೆನ್ ಕೋಆರ್ಡಿನೇಟ್ ಹಂಗಲ್ಲ ಕಣೆ ಹೀಗಂತೆ ಬಿಡೋಕ್ಕಂತೆ, ಯು ಕಾಂಟ್ ಆಕ್ಸೆಸ್ ಲೈಕ್ ದಿಸ್ ಅಂತ ಹೇಳ್ಬಿಟ್ಟು ಅಂತ. ಕೋಮಲ್ ಬಸ್ ನಮ್ಮ ರೆಡಿ ಇಲ್ಲ, ಐ ಆಮ್ ನಾಟ್ ರೆಡಿ ಟು ಕಮ್, ಮೈ ಮಾಮ್ ಇಸ್ ನಾಟ್ ರೆಡಿ ಟು ಸೆಂಡ್ ಮಿ ಹಂಗಂತ ಹೇಳ್ಬಿಟ್ಟು ನಾವು ಸಾಕಾಗ್ತೀವಿ, ನಾವು ಬರೋಲ್ಲ, ನನಗೆಲ್ಲ ಇಷ್ಟ ಆಗಲ್ಲ ಹಂಗೆ. ದೆನ್ ಫೈನಲಿ ಗಾಟ್ ಇನ್ಫಾರ್ಮೇಷನ್ ಲೈಕ್ ನಾವು ಕರೆಕ್ಟಾಗಿ ಇದನ್ನು ಮಾಡಿಬಿಟ್ಟು ಅಗೇನ್ ಕೋಆರ್ಡಿನೇಟರ್ಗೆ ಕಾಲ್ ಮಾಡಿ ಕನ್ಫರ್ಮೇಷನ್. ಫೈನಲಿ 24 hours ಹ್ಯಾಕಥಾನ್ಗೆ ನಾವಿದ್ದೀವಿ. ಇದನ್ನ ಒಂದು ನೈಟ್ ಸ್ಟೇ ಆಗ್ತಾ ಇದ್ದೀವಿ. ದ್ಯಾಟ್ ಈಸ್ ದಿ ಮಾರ್ನಿಂಗ್ ಇಂದ ನಾವು ಕಾನ್ಫರೆನ್ಸ್ ಎಲ್ಲ ಹಾಕಿಬಿಟ್ಟು ಅವನೇನು ಹೇಳ್ತಾ ಇದ್ದಾನೆ, ಏನು ಮಾತಾಡ್ತಾ ಇದ್ದಾನೆ ಅಂತೆಲ್ಲ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಮನೇಲಿ ಹೇಳಿ ಬಂದಿದ್ದಾಯ್ತು. ಇಷ್ಟೆಲ್ಲ ಆಯಿತು. ಆದರೆ ಗೈಸ್ ಏನು ಗೊತ್ತಾ, ಈ 24 hours ಹ್ಯಾಕಥಾನ್ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ವೈಬೇ ಡಿಫ್ರೆಂಟ್ ಆಗಿದೆ ಗೈಸ್, ಅಲ್ವಾ ಮಂಜು? ಹೌದು ನಿಜ. ಲೈಕ್ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸು, ಇಟ್ ಈಸ್ ಗುಡ್, ಯು ಕ್ಯಾನ್ ಟ್ರೈ. That helps you a lot. We are not to implement our thoughts here. ಗೈಸ್ ಫುಲ್ಲು ಸೀರಿಯಸ್ ಆಗಿದ್ದಾರೆ, ಬಿಕಾಸ್ ಟೈಮ್ ಈಸ್ ರನ್ನಿಂಗ್. ಅದಕ್ಕೆ ಗೈಸ್ ಇವಾಗ 12 ಗಂಟೆ ಆಗಿದೆ ಗೈಸ್, ಆದರೆ ನಿದ್ದೆ ಮಾತ್ರ ಬರ್ತಾ ಇಲ್ಲ ಗೈಸ್. ಅದಕ್ಕೆ ಇನ್ನೊಂದು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದೀವಿ ಗೈಸ್. ಈಗಲೇ ಇಲ್ಲಿ ಹಾಡು ಹಾಕಿದ್ದಾರೆ ಗೈಸ್, ಯಾವ ಹಾಡು ಅಂತಲೂ ಅರ್ಥ ಆಗ್ತಾಯಿಲ್ಲ. ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೆ ವಾಲ್ಯೂಮ್ ಜಾಸ್ತಿ ಕೊಟ್ಟಿದ್ದಾರೆ, ನಿದ್ದೆ ಕೂಡ ಬರ್ತಾ ಇಲ್ಲ. ನಿದ್ದೆ ಮಾಡೋಕ್ಕೆ ಇವ್ರು ಬಿಡ್ತಾನೂ ಇಲ್ಲ ಬಿಡಿ. ಅಮ್ಮಯ್ಯ ಇವಳು ಲಾಗ್ನ 12 ಗಂಟೆ ರಾತ್ರಿ ಮಾಡ್ತಾವಳೆ, ಕೇಳ್ತಾರ. 12 ಗಂಟೆ ಅಲ್ಲ ಗೈಸ್, ಇವಾಗ ಕರೆಕ್ಟಾಗಿ ಎಷ್ಟು ಗಂಟೆ ಗೊತ್ತಾ ನೋಡಿ, 1:15 ಟೈಮ್. 2 ಅಲ್ಲ ಸಾರಿ 2:03 ಗೈಸ್, 2:03 ಕ್ಯಾಮ್ರಾ ಮಾಡ್ತಾ ಇರೋದಲ್ವೇ. ಹಾಯ್ ಗೈಸ್, ಏನೋ ಗೈಸ್ ಹೋಗ್ಲಿ ಬಿಡಿ. ಏನು ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ಲ ಗೈಸ್. 2 ಗಂಟೆ ಅಂದ್ಬಿಟ್ಟು ನೋಡಿ ಹೆಂಗೆ ಈ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕಂತ. ಗೈಸ್ ಯಾರೋ ಗೊತ್ತೋ ಇವಳು ನೆಲಮಂಗ್ಲೆಯಿಂದ ಬರ್ಬೇಕಾದ್ರೆ ಕಾಲೇಜಿಗೆ ಬರ್ತಾಳೆ ಅಂತ. ಶಿ ಮೈಟ್ ಪಾಸ್ ಅವೇ ಇನ್ ದ ಬಸ್. ಗೈಸ್ ಜೀವನ ಯಾರು ಗೊತ್ತು ಗೈಸ್, ದಿಸ್ ಕೀರ್ತನ ವುಡ್ ಸರ್ವೈವ್ ಅಂಟಿಲ್ ಶಿ ಎಡಿಟ್ ದಿಸ್ ಬ್ಲಾಗ್. ಯಾರಿಗೆ ಗೊತ್ತು ಜೀವನ್ ಇರ್ತಾನೋ ಇಲ್ವೋ, ಈಗಿದ್ದವ್ರು ಈಗಿರಲ್ಲ. ಜೀವನ್ ವಿಲ್ ಬಿ. ನಿದ್ದೆ ಮಾಡಿದಾಗ ನಮ್ಮ ಬ್ರೈನಿಗೆ ಸ್ಟ್ರೆಸ್ ಮಾಡಿರೋದಕ್ಕೆ ಸಾವು ಬಗ್ಗೋದೆಲ್ಲ ಬರ್ತಾ ಇದೆ ತಲೆ ಒಳಗಡೆ ಅಂತ. Wow, guys, please see here. She is a student of Basvanna or someone that philosophers. Always this girl used to do philosophers. And I was tired of this. ನನ್ನ ಬ್ಲಾಗಲ್ಲಿ ಇವೆಲ್ಲಿ ನೀವೆಲ್ಲ ಕಟ್ ಮಾಡಬೇಕು ಅಂತ ಹೇಳ್ತಾರೆ. ನನಗೆ ಎಷ್ಟು ಕೆಲಸ ಮಾಡ್ತಾವನೆ ಇವನು. Hi people. Okay, bye guys. Bye people. Bye people. Bye ಜನರೇ. ಹಾಯ್ ಗೈಸ್, ಇವಾಗ 6 o'clock ಆಗಿದೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ, ಅದಾದಮೇಲೆ ತಿರ್ಗಾ ಇವಾಗ ಎದ್ದಿದ್ದೀವಿ. ಎದ್ಬಿಟ್ಟು ಹೊರಗಡೆ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದಿದ್ದೀವಿ. ಬಿಕಾಸ್ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ, ಬಟ್ ಆಚೆ ಅಷ್ಟು ಚಳಿ ಆಗ್ತಾಯಿಲ್ಲ ಗೈಸ್. ಅದಕ್ಕೆ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಬಂದ್ವಿ.
ಕೇಳೋಣ ಬನ್ನಿ ಹೆಂಗ್ ಮಾಡಿದ್ದೀವಿ ಪ್ರಾಜೆಕ್ಟ್ನ ಅಂತ. ಜೀವನ್, ಹಾಯ್ ಪೀಪಲ್. ಪ್ರಾಜೆಕ್ಟ್ ಬಗ್ಗೆ ಎಷ್ಟು ಭರವಸೆ ಇದೆ ಓ ಮೈ ಗಾಡ್, ನಮ್ಮ ಪ್ರಾಜೆಕ್ಟ್ ಬಗ್ಗೆ ಯಾರೇನು ಕೇಳಬೇಡಿ. ಐ ನೋ ದ್ಯಾಟ್ ಡೆಫಿನೆಟ್ಲಿ ಇಟ್ ವಿಲ್ ಗೋ ಟು ತಿರುಪತಿ ವಿತೌಟ್ ಟ್ರೈನ್ ಟಿಕೆಟ್. ಬಟ್ ಏನೋ ಬಂದಿದ್ದೀವಿ, 125 ರೂಪೀಸ್ ಖರ್ಚು ಮಾಡಿದ್ದೀವಿ ಅಂತ ಮಾಡ್ತಿದ್ದೀವಿ ಅಷ್ಟೇ. 500 I know. rupees per group. No guarantee about my project because it's null. ಏನಿಲ್ಲ ಗೈಸ್, ಚೆನ್ನಾಗಿ ನಮ್ಮ ಪ್ರಾಜೆಕ್ಟ್ ಐಡಿಯಾ ಕೇಳಿದ್ರೆ ಗೈಸ್ ನೀವು ಇವಳು ವ್ಲಾಗ್ನ ಇನ್ನು ಯಾವತ್ತೂ ನೋಡೋದೇ ಇಲ್ಲ. ಅನುರಾಧ ಮ್ಯಾಮ್ ನೋಡಿದ್ರೆ ಈ ವ್ಲಾಗ್ನ ಇಲ್ಲ ಗೈಸ್, ಚೆನ್ನಾಗೇ ಮಾಡಿದ್ದೀವಿ. ಅನ್ಕೋಬೇಡ, ಟ್ರೈ ಮಾಡ್ಬಿಟ್ಟು ಬಾ ಸಾಕು. ಯಾರು ಗೊತ್ತು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಎಸ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಎನಿ ಅವರ್ ಮ್ಯಾಮ್ ಓನ್ಲಿ ಮೈ ಮೋಟಿವೇಟರ್. ಮೇನ್ ಥಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ನಾವು. ಅಲ್ಲ, ಅವಮಾನ ಆದ್ರೂ ಪರವಾಗಿಲ್ಲ ಗೈಸ್, ಅದರಲ್ಲಿ ಗೆಲ್ತೀವೋ ಸೋಲ್ತೀವೋ, ಬಟ್ ನೆಕ್ಸ್ಟ್ ನಮ್ಗೆ ಏನಾದ್ರೂ ಒಂದು ಯೂಸ್ ಆಗುತ್ತೆ ಇದರಿಂದ. ಏನು ಇಲ್ಲ ಗೈಸ್, ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಹಿಂಗೆ ಇಟ್ಕೊಬಿಟ್ಟು ಹಿಂಗೆ ಹಾಕೊಳ್ಳೋದಷ್ಟೇ, ಓನ್ಲಿ ದಟ್ ಮಚ್. ಏನಿಲ್ಲ ಗೈಸ್. ನೆಕ್ಸ್ಟ್ ಹ್ಯಾಕಥಾನ್ಗೆ ಹೋಗೋರ್ಗೆಲ್ಲ ಏನು ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ? ನೋ ಗೈಸ್, ನಾನು ಏನು ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಒಂದೇ ನಾನು ಮಾಡ್ತಿರೋದು ಏನು ಗೊತ್ತಾ, ಹೋಗ್ಬೇಕಾದ್ರೆ ಸ್ವಲ್ಪ ಪ್ರಿಪೇರ್ ಆಗಿ ಹೋಗಿ ಅಷ್ಟೇ, ಇನ್ನೇನಿದೆ. ನಾವು ಇದೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಆನ್ ಸ್ಪಾಟ್ ಹ್ಯಾಕಥಾನ್ಸ್ಗಳು ಮಾಡ್ತೀರಾ ಅಲ್ವಾ, ಸೊ ಜಸ್ಟ್ ಪ್ರಿಪೇರ್ ಆ್ಯಂಡ್ ಗೋ. Only for on-spot hackathons. That too, this 24 hours hackathon. Oh my god, though we slept at 2 o'clock, waked up at 3 o'clock, again slept, and again wake up at 3 o'clock, again slept. ಹೌದು ಗೈಸ್, And we are not getting that bed also. Finally we got that phoned bed. ಆ ಬೆಡ್ ಏನು ಬೇಕಾಗಿಲ್ಲ ಗೈಸ್. ಅಲ್ಲಿ ಒಂದು ಸ್ವಲ್ಪ ಬಾಗಿಲು ತೆಗಿಯೋದು ಹಾಕೋದು ಇರಲಿಲ್ಲ ಅಂದಿದ್ದಿದ್ರೆ ನಮಗೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅದು ಡೋರ್ ಪಕ್ಕ ಕೊಟ್ಬಿಟ್ಟಿದ್ರು, ಬಾಗಿಲು ತೆಗ್ದಿದ ತಕ್ಷಣ ಫುಲ್ ಗಾಳಿ, ಚಳಿ, ಮಲ್ಕೊಳ್ಳೋಕೆ ನಿದ್ದೆನೂ ಬಂದಿಲ್ಲ ಗೈಸ್, ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ಅದು ಮಾನ್ಯನ್ ಶಾಲೆಲ್ಲ ಹಾಕೊಂಡು ಮಲ್ಕೊಂಡಿದ್ದ ಗೈಸ್. Anyways guys, if you need to keep some memories or if you need to enjoy the day with your friends, please to attend this 24 hours hackathon, which will give you a good feeling. ಅಷ್ಟಕ್ಕೆ ಅಂತ ಅಲ್ಲ ಗೈಸ್, ನಿಮ್ಗೆ ನಾಲೆಜ್ ಸಿಗುತ್ತೆ ಆ್ಯಂಡ್ ನೀವು ಈ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನಿಮ್ಗೆ ಇದರಿಂದ ಐಡಿಯಾ ಬರುತ್ತೆ. ಸೊ ಹಾಗಾಗಿ ನೀವು ಹೋಗ್ಬೋದು ಹ್ಯಾಕಥಾನ್ಸ್ಗೆ. ಹೌದು, those who are learning skills, you people can explore it like anything. Yes guys, but rather this is than our that you will suggestion. get more fun, enjoyment. ಹೌದು, ಇವಾಗ ತಾನೇ ಪ್ರೆಸೆಂಟೇಷನ್ನ ಕೊಟ್ಟಿದ್ದೀವಿ. ಥಿಂಕ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. Guys, we got the certificate and we are leaving the college. Bye for the memories. So ಕೊನೆಯಲ್ಲಿ ನಾನು ಬೆಳಿಗ್ಗೆ ಹೇಳ್ದಂಗೆ ತಿರುಪ್ತಿ ನಾವು ಆಯ್ತು ಗೈಸ್. ಇವಾಗ ಸೋಲ್ತೀವೋ ಗೆಲ್ತೀವೋ ಅದು ಬೇರೆ ವಿಷಯ ಗೈಸ್. ಆದರೆ ನಮಗಿಂತ ಸೀನಿಯರ್ಸ್ ಬಂದಿದ್ದು, ಬಟ್ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ವಿ ಆರ್ ಹ್ಯಾಪಿ. ಸೀನಿಯರ್ಸ್ ಅನ್ನೋದಕ್ಕಿಂತ ಗೈಸ್ ಅವರು ಇಂಡೈರೆಕ್ಟಾಗಿ ಹೇಳಿದ್ರು ನಿಮ್ದು ತುಂಬ ಚೆನ್ನಾಗಿತ್ತು ಟಾಪಿಕ್ ಅಂತ, ಬಟ್ ನಾವು ಕೋಡ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತಲೂ ಅವ್ರು ಹೇಳಿದ್ರು ಗೈಸ್. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಕೋಡ್ ಬೇಗ ಕಂಪ್ಲೀಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಸೊ ಓಕೆ, ಇದೇ ಥರ ವೀಡಿಯೋಸ್ಗಾಗಿ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್ಸು. ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸಿ ಯು, ಟಾಟಾ, ಬಾಯ್ ಬಾಯ್.